ಸಿನಿಮಾಗಳ ಕಾಲ ಆವಾಗ. ಅದ್ಭುತವಾದಂಥ ಸಿನಿಮಾಗಳು. ಜನ ಸಿನಿಮಾಕ್ಕೆ ಹೋಗ್ತಿದ್ರು, ಬರೀ ಸಿನಿಮಾ ನೋಡೋದು, ಬೇರೆ ಆಸಕ್ತಿನೇ ಇಲ್ಲ. ಭರತ್ ಮಿಲಾಪ್ ಅಂತ ಒಂದು ಸಿನಿಮಾ ಬಳ್ಳಾರಿ ರಾಯಲ್ ಟಾಕೀಸ್ನಲ್ಲಿ ನಡೆದ ಘಟನೆ ಸ್ನೇಹಿತರೆ. ಮಾತನಾಡುವ ದೇವರುಗಳು ಅನ್ನೋ ಪುಸ್ತಕದಲ್ಲಿದೆ, ಬೇಕಾದ್ರೆ ಓದ್ಬೋದು. ಬೀಚಿಯವ್ರ ಜೀವನದಲ್ಲಿ ಆದಂಥ ಘಟನೆ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ನಾವೆಲ್ಲ ಬಾಲ್ಕನಿಗೆ ಹೋಗೋದಕ್ಕೆ ಇಷ್ಟಪಡ್ತೀವಿ. ಒಂದು ಬಾಲ್ಕನಿ ಟಿಕೆಟ್ ಇದ್ರೆ ಕೊಡಿ. ಬಾಲ್ಕನಿ ಇಲ್ಲ, ಅಯ್ಯೋ ಬೇಡ ನಾಳೆ ಬರೋಣ. ಹಾಗಾದರೆ ಬಾಲ್ಕನಿಗೆ ಹೋದ್ರೆ ಏನೇನು ಸಂತೋಷ ಸಿಗೋದಿಲ್ಲ ಅನ್ನೋದಕ್ಕೆ ಬೀಚಿ ಬರೀತಾರೆ. ಸಿನಿಮಾ ನಾಟಕಗಳನ್ನ ನೋಡಬೇಕು ಥರ್ಡ್ ಕ್ಲಾಸ್ ಜನರ ಜೊತೆ ಕೂತ ಅದ್ರ ಅನುಭವನ ಹೇಳ್ತಾರೆ ಅವರು ಮಾತನಾಡುವ ದೇವರುಗಳಲ್ಲಿ. ಏನು ಭರತ್ ಮಿಲಾಪ್ ಅಂತ ಒಂದು ಸಿನಿಮಾ ರೀ, 62-63ನೇ ಇಸ್ವಿಯಾಗ. ನಿರೂಪರಾಯ್, ಭರತ್ ಭೂಷಣ್ ಹೀರೋ ಹೀರೋಯಿನ್, ರಾಮ ಲಕ್ಷ್ಮಣ ಪಾಠ ಮಾಡಿದವಾಗ, ಸೀತೆ, ನಿರೂಪರಾಯ್ ಅಂತ ಹಳೆಯ ಕಾಲ ಸಿನಿಮಾ. ಎಲ್ಲರೂ ಕೇಳೋರು, ಬೀಚಿ ಭರತ್ ಮಿಲಾಪ್ ನೋಡಿದೇನ? ಇಲ್ಲಪ್ಪ ನೋಡಿಲ್ಲ. ನೋಡ್ಬೇಕು, 2 ಕಣ್ಣಿದ್ದು ಸಾರ್ಥಕ, ನೋಡ್ಬೇಕು ಆ ಸಿನಿಮಾನೇ. ಮಂದಿ ಕಿರಿಕಿರಿ ಬ್ಯಾಸತ್ ಸಿನಿಮಾಕ್ಕೆ ಹೋದ್ರಿ ಬೀಚಿ. ಮಂದಿ ಕಿರಿಕಿರಿ 4 ಜನ ಗೆಳೆಯರನ್ನ ಕರ್ಕೊಂಡು ಒಂದು ಟಾಂಗ ಮಾಡಿಕೊಂಡು ಬ್ರಾಹ್ಮಣರ ಬೀದಿಯಿಂದ ಭರತ್ ಮಿಲಾಪ್ ಟಾಕೀಸಿಗೆ ಬಂದರು. ರಾಯಲ್ ಟಾಕೀಸಿಗೆ ಟಾಂಗ ಕುದುರೆ ಬಿಚ್ಚಿದ್ರು, ಕೆಳಗೆ ಇಳಿದ್ರು. ಟಿಕೆಟ್ ಕೊಡ್ರಿ 4 ಅಂದರು. ಇಲ್ಲ 5 ಟಿಕೆಟ್ ಇದೆ. 5 ಟಿಕೆಟ್ ಅವ? ನಾವಿರೋರು 4 ಮಂದಿ. ಅಷ್ಟೇ ಅಲ್ಲ ಸರ್, ಬಾಲ್ಕನಿ ಟಿಕೆಟ್ಗಳು ಕ್ಲೋಸ್ ಆಗಿದೆ. ಇವತ್ತು ಲಾಸ್ಟ್ ಡೇ ಸಿನಿಮಾ. ಬಾಲ್ಕನಿ ಇದಿಲ್ಲ, ಫಸ್ಟ್ ಕ್ಲಾಸಿಂದಿಲ್ಲ, ಸೆಕೆಂಡ್ ಕ್ಲಾಸಿಂದಿಲ್ಲ, ಮತ್ತು ಥರ್ಡ್ ಕ್ಲಾಸ್ ನೆಲ ಫ್ಲೋರ್ ಐತೆ. ಅವಾಗ ಒತ್ತಿದ್ದು ರೀ, ಕಲ್ಲು ಸಣ್ಣ ಸಣ್ಣ ಮರಮ್ ಹಾಕಿಬಿಟ್ಟಿದ್ರು ನೆಲಕ್ಕೆ. ಅಂಥ ಟಿಕೆಟ್ ಐತೆ ಥರ್ಡ್ ಕ್ಲಾಸಿಂದು. ಏನಪ್ಪ ಇದು ಬೀಚಿ ಥರ್ಡ್ ಕ್ಲಾಸ್ ಟಿಕೆಟ್ ಅವಂತಲ್ಲ. ಏನು ಮಾಡ್ಬೇಕಪ್ಪ, ಮತ್ತೆ ಹೋಗ್ಬೇಕು. ಈ ಸಿನಿಮಾ ನೋಡಿದ್ರೆ ಮಂದಿ ನಮ್ಮನ್ನು ಬಿಡಂಗಿಲ್ಲ. ಥರ್ಡ್ ಕ್ಲಾಸ್ ಅಂದ್ರೆ ಏನು ತಿಳ್ಕೊಂಡು ನೀನು? ಗಾಂಧಿ ಕ್ಲಾಸ್ ಅದು. ಭಾಳ ಜನರಿಗೆ ಥರ್ಡ್ ಕ್ಲಾಸ್ ಟಿಕೆಟ್ ಸಿಕ್ಕಾಗ ಗಾಂಧಿ ನೆನಪಾಗ್ತಾನ್ರಿ, ಇಲ್ಲಿಕ್ರೆ ಗಾಂಧಿ ನೆನಪಾಗೋದಲ್ಲ. ತೊಗೊಂಡ್ರಿ ಟಿಕೆಟ್ ಅನಿವಾರ್ಯ. ಅವ ಇನ್ನೊಂದು ಕಂಡೀಷನ್ ಹಾಕಿದ ಬುಕ್ಕಿಂಗ್ ಕ್ಲರ್ಕ್, ಏನು ತೊಗೊಂಡ್ರೆ 5 ಟಿಕೆಟ್ ತೊಗೊಳ್ರಿ, ಇಲ್ಲಿಕ್ರೆ 4 ಕೊಡಂಗಿಲ್ಲ ನಾನು. ಎದಕ್ಕೆ? ಒಂದ ಉಳಿತೈತಿ ನಂತಾಗ, ಅದನ್ನೆಲ್ಲಿ ಒಯ್ಯಿಲ್ಲ ನಾನು. ಈ ಶೋಕ್ ಇದೊಂದು ಟಿಕೆಟ್ ಮುಗಿದೋಗ್ಲಿ. ನಾವು 4 ಮಂದಿ ಇದೀವೋ, 5 ಕೊಡ್ತಾನೆ, ಇಲ್ಲಿಕ್ರೆ ಡೋರ್ ಕ್ಲೋಸ್. ಇದನ್ನೆಲ್ಲ ವಾಗ್ವಾದ ಕೇಳ್ತದ್ರಿ ಜಟಕಾ ಸಾಬಿ. ಸರ ಲೇಲ ಸಾಬ್ ಅವ್ರಿಗೆ ಟಿಕೆಟ್ ಮೈ ಬಿ ಆತು, ನೀವು 4 ಜನ ಇದ್ದೀರಿ, ಒಬ್ಬ 5 ಆತಲ್ಲ, ಲೇಲ ಸಾಬ್ 5 ಟಿಕೆಟು. ಥರ್ಡ್ ಕ್ಲಾಸಿಗೆ ಅವನ ಗೈಡ್ರಿ, ಅವನ್ನ ಕರ್ಕೊಂಡು ಟಿಕೆಟ್ ತೊಗೊಂಡು ಹೊಂಟ್ರಿ. ಅಲ್ಲಿಂದ ಫೋಕಸ್ ಬರ್ತಿರ್ತದೆ, ಇದು ಸ್ಕ್ರೀನ್ ಅಂತ ತಿಳ್ಕೊಡ್ರಿ. ಹಿಂಗೆ ಫೋಕಸ್ ಬಂದರೆ ಥರ್ಡ್ ಕ್ಲಾಸ್ನಲ್ಲಿ ನೇರವಾಗಿ ಹಿಂಗೆ ಹೋಗಂಗಿಲ್ಲ ರೀ, ಬಗ್ಗೆ ಹೋಗ್ಬೇಕು. ಅದಕ್ಕೆ ಪರದಾದ ಮ್ಯಾಗ ಅವರ ಬೀಳ್ತಾರೆ. ಮುಂದೆ ಕುಂತಾವ, ಬಗ್ಗಲೆ ಅಂತಾನೆ. ಹೌದಾ? ಊಹಿಸ್ಕೊಳ್ರಿ ಆ ಕಾಲವನ್ನು. ಥರ್ಡ್ ಕ್ಲಾಸಿಗೆ ಹೋದ್ರಿ ಸಿನಿಮಾಕ್ಕೆ, ಮುಂದೆ ನೆಲ ಕುಂತ್ಬಿಟ್ರಿ ಎಲ್ಲರೂ 4 ಮಂದಿ. ಸಿನಿಮಾನ ಕಾಣೋಲ್ತು, ಮೈ ಮೇಲೆ ಗಾಂಬಿ, ಇಲ್ಲಿ ಸ್ಕ್ರೀನೇ ಇಲ್ಲೇ ಬೀಚಿ. ಏನೋ ಮರೆ ಇದು ಸಿನಿಮಾನ ಕಾಣೋಲ್ತಲ್ಲೋ ಜಟ್ಕಾ ಸಾಬಿ ಅಂದ್ರೆ. ಜಟ್ಕಾ ಸಾಬಿಗೆ, ಸರ್ ಥರ್ಡ್ ಕ್ಲಾಸ್ ಮೇ ಪಿಕ್ಚರ್ ಬೈಟೆ तो नहीं दिखता साहब, लेट जाओ साहब, सो जाओ साहब ಅಂದ. ಥರ್ಡ್ ಕ್ಲಾಸ್ನಾಗ ಸಿನಿಮಾ ಕುಂತ್ರ ಕಾಣಂಗಿಲ್ಲ, ಮಕ್ಕಬೇಕಿಲ್ಲೇ. ಬಾಲ್ಕನಿಗೆ ಈ ಸೌಲಭ್ಯ ಐತ್ರ? 50 ರೂಪಾಯಿ ಕೊಟ್ಟು ಬಾಲ್ಕನಿಗೆ ಹೋದ್ರೆ ಮಲಗೋ ಹಂಗಿಲ್ಲ ನೀವು. ಥರ್ಡ್ ಕ್ಲಾಸಿಗೆ ಬರ್ರಿ, ಕಾಲ ಮೇಲೆ ಕಾಲ ಹಾಕಿ ಮಲಿಕೊಂಡು ಸಿನಿಮಾ ನೋಡಬಹುದು. ಬಾಲ್ಕನಿಯಾಗ ಎಂತ ಪಜಿತೀರಿ? ಸೋಡಾ ಕುಡಿಯಂಗಿಲ್ಲ, ಪಾಪಕಾರನ ತಿನ್ನಂಗಿಲ್ಲ. ಬಗಲಾಗ ಯಾವತ್ತು ಇಂಜಿನಿಯರ್ ಡಾಕ್ಟರ್ ಕೂತಿರ್ತಾನೆ, ಕರ್ಮ್ ಕುರುಮ್ ಶಬ್ದ ಮಾಡಿದ ಹಿಂಗೆ ನೋಡ್ತಾನೆ. ಥರ್ಡ್ ಕ್ಲಾಸ್ನಾಗ ಊಟ ಮಾಡ್ಬೋದು ನೀವು, ಕೇಳೋನಿಲ್ಲ. ಆಮೇಲೆ ಅವು ಚೇರ್ ಏನು ಮಾಡಿರ್ತಾರೆ ಏನ್ರಿ, ಹಿಂಗೆ ಕೈ ಇಟ್ಟರೆ ಆ ಕಡೆ ಕೈ ಇಟ್ಟಾಗ ನೀವು ಇಲ್ಲಿ ಕೈ, ಅವ ಯಾವಾಗ ತುರ್ಸ್ಕೊಳ ಮುಂದೆ ಕೈ ಮಾಡಿದ ನೀವು ಸರಕು ಇಟ್ಬಿಡ್ಬೇಕಲ್ಲಿ. ಅವಾಗ ಅವ ಹುಡುಕಾಡ್ತಾನೆ ಎಲ್ಲಿ ಇಡ್ಬೇಕು ನಾ ಕೈ ಅಂತ. ಇಂಥ ಸಿಸ್ಟಮ್ ಇರ್ತದೆ ಸೀಟ್. ಥರ್ಡ್ ಕ್ಲಾಸ್ನಾಗ ಕೇಳೋರಿಲ್ಲ. ಬೀಚಿ ಆನಂದವಾಗಿ ಮಲಗಿ ಸಿನಿಮಾ ನೋಡ್ತಿದ್ದಾರ. ಯಾರೋ ಒಬ್ಬವ ಇವರು ತೊಡೆಯನ್ನು ತುರ್ಸೋದಕ್ಕೆ ಆರಂಭ ಮಾಡಿದ. ಯಾರಪ್ಪ ಅಂತ ಕೇಳಿದ್ರು ಅವ್ರು. ನಿಮ್ದನ್ರಿ ಸರ್ ಕಾಲ, ನಂದಂತ ತಿಳ್ಕೊಂಡಿದ್ದು ನಾನು. ತನ್ನ ಕಾಲಿಗೆ ನಾವೇ ಆದರೆ ಇವ್ರ ಕಾಲ ತುರ್ಸಾಕತ್ತೇನ್ರಿ ಅವ. ಟೈಟು ಎಲ್ಲ ಸಿನಿಮಾ ನೋಡ್ತಾ ಇದ್ದಾರೆ. ಮಲಗಿಬಿಟ್ರು ಬೀಚಿಯವರು. ಮಲಗಿದ ತಕ್ಷಣ ಯಾವೊಂದೋ ಕಾಲ ತಲೆಗೆ ಬಡಿತು ಬೀಚಿಯವರಿಗೆ. ಅವ ಏನೋ ಅನ್ಲಿರಿ, ಮಲಗ್ರಿ ಸರ್ ಅಂದ. ಇವ್ರು ಮಲಗಿದ ತಕ್ಷಣ ಮುಂದೊಬ್ಬ ಇವ್ರ ಕಾಲ ತಾನ ಹಿಂಗೆ ಇಟ್ಕೊಂಡು ಮಕ್ಕೊಂಡ್ಬಿಟ್ಟನ್ರಿ. ಅಷ್ಟು ಹೊಂದಾಣಿಕೆ. ಗ್ವಾಡಿ ಮೇಲೆ ಬರೆದಿದ್ರು, ಬೀಡಿ ಚುಟ್ಟ ಒಗೈರ ಸೇದಬಾರದು. ಒಬ್ಬ ಒಂದ ಅಲ್ಲಲ್ಲಿ ಯಾರು ಆಡಿಯನ್ಸ್ನಲ್ಲಿ, ಬೀಡಿ ಚುಟ್ಟ ನಾವು ಸೇದೀವಿ, ಇದು ಒಗೈರ ಏನಿದೆ ನಾವು ಸೇದೇ ಇಲ್ಲಲ್ಲ ಅಂತ ಅವಂದ್ರಿ. ಅದ್ರಾಗ ಒಬ್ಬವ ಅಂತಾನ, ಲೇ ಬೀಡಿ ಚುಟ್ಟ ಇವರಿಬ್ಬರು ಗಂಡ ಹೆಂಡ್ತಿ, ಒಗೈರ ಅವ್ರ ಮಗಳು. ಅದಕ್ಕೆ ಇನ್ನೊಬ್ಬ ಕೇಳ್ತಾನೆ, ಒಗೈರ ಮಗಳ ಹೆಂಗಪ್ಪ, ಮಗ ಯಾಕಲ್ಲ? ಲೇ ರಾಕಾರ ಅಂತ ಸ್ತ್ರೀಲಿಂಗ, ರಾಧಾ ಕಮಲಾ ನೀರಜ ವನಜ. ಥರ್ಡ್ ಕ್ಲಾಸ್ನಾಗ ವ್ಯಾಕರಣದ ಬಗ್ಗೆ ಮಾತಾಡೋ ಪಂಡಿತರದಾರ್ರಿ. ವಾ ಅಂದ್ರೆ ಬೀಚಿಯವರು, ಇದೇ ಕ್ಲಾಸಾಗ ಕರೆಕ್ಟ್ ನನಗೆ. ಎಂತೆಂಥ ಪಂಡಿತರದಾರ ಇಲ್ಲಿ. ನೋಡ್ತಾ ಮಲಗಿದ್ರೆ ಸಿನಿಮಾ ನಡೆದಿದೆ. ಭರತ್ ಮಿಲಾಪು. ರಾಮನನ್ನ ಕಾಡಿಗೆ ಕಳಿಸಿದಂಥ ಕೈಕೇಯಿ ಭರತನಿಗಾಗಿ ಕಾಯ್ತಾ ಇದ್ದಾಳೆ. ಭರತ ನಗರ ಪ್ರವೇಶ ಮಾಡಿದ. ಊರಿನಲ್ಲಿ ಯಾರೂ ಮಾತಾಡಿಸಲಿಲ್ಲ. ಸಿನಿಮಾ ನಡೆದಿದೆ ಸ್ನೇಹಿತರೆ, ಯಾರೂ ಮಾತಾಡಿಸಲಿಲ್ಲ. ಭರತನ ಯಾಕ ಅವ್ರ ತಾಯಿ ಕಾಡಿಗೆ ಕಳಿಸ್ಯಾರ ರಾಮನ್ನ. ಕ್ಯಾ ಹೋಗಯ್ಯ ಅಯೋಧ್ಯಕ್ಕೂ, ಅಯೋಧ್ಯ ಐಸಾ ಕೈಸಾ ಹೈ, ಕಹಾ ಗಯ ರಾಮ್ ಅಂತ ಕೇಳ್ತಾರೆ. ತುಮಾರ ಮೌಕ ಪೋಚೋ ಅಂದೊಬ್ಬವ. ಇವನು ನೇರವಾಗಿ ಅಂತಃಪುರಕ್ಕೆ ಬಂದರಿ. ತಾಯಿಯ ಮುಂದೆ ತಿಂಡ, ಮಾ
ಕ್ಯಾ ಹೋ ಗಯಾ ಅಯೋಧ್ಯಾಕು, ರಾಮ್ ಕಹಾ ಗಯಾ ಅಮ್ಮ, ಬೋಲ್ ಮಾ ರಾಮ್ ಕಹಾ ಗಯಾ. ಒಮ್ಮೆ ಕೇಳಿದೀನಿ ರೀ, ಇಲ್ಲೇ ಡೈರೆಕ್ಟ್ರ್ ಏನು ಮಾಡ್ಯಾನ ಸಿನಿಮಾದಾಗ ಅಂದ್ರೆ, ಒಮ್ಮೆಲೆ ರಾಮ್ ವನವಾಸ್ಕು ಗಯ ಅಂದ್ಬಿಟ್ರೆ ಥ್ರಿಲ್ ಹೋಗ್ತದೆ ಅಂತೇಳಿ ರಾಮ್ ಕಹಾ ಗಯ ಅಂತ ಕೇಳಿದ ತಕ್ಷಣ ಬರೀ ಆಕಿ ತುಟಿ ಎಲ್ಲಾಡೋದು ಸ್ಕ್ರೀನ್ ಮೇಲೆ ಫುಲ್ ಕ್ಲೋಸಪ್ನಾಗ. ರಾಮ್ ಕಹಾ ಗಯ ಎರಡನೇ ಸಾರಿ ಕೇಳಿದೆ ಭರತ, ಅವಾಗ ಕೈ ಬರೀ ಕೈ ಎಲ್ಲಾಡೋದು. ಅದೊಂದು ಆರ್ಟ್ ಫಿಲ್ಮ್ ರೀ. ಈಗ ನಮ್ಮಲ್ಲಿ ತೋರಿಸ್ತಾರ ನೋಡ್ರಿ, ಸಂಸ್ಕಾರ, ಪಣಿಯಮ್ಮ, ತಬ್ಬಲಿ ನೀನದೆ ಮಗನೇ, ಯಾರು ನೋಡಿರೇನ ಅವನು? ಯಾರು ನೋಡಿ? ಯಾಕ ಅವು ಬಂದು ಎರಡ ಶೋಕ ಮುಗಿದು ಡೆಲ್ಲಿ ಸೇರಿ ಸ್ವರ್ಣ ಕಮಲೋ, ಬಂಗಾರದ ಚೆಂಬೋ, ಬೆಳ್ಳಿ ತಾಲೋ ಏನೋ ತೊಗೊಂಡು ಹೋಗ್ಬಿಡ್ತಾವ. ಅವು ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿತ್ರಗಳು. ಸತ್ರು ಯಾರು ನೋಡಂಗಿಲ್ಲ ಅವು. ಅವು ಯಾವಾಗ ಬರ್ತಾವ್ರಿ? ಕಂಡವು ಇಲ್ಲಿಕ್ರಿಲ್ಲ. ಅವು ಬ್ಲ್ಯಾಕ್ ಆ್ಯಂಡ್ ವೈಟ್ನಾಗ ಇರ್ತಾವ. ಓಡೋ ಸೀನ್ ಒಳಗೆ ಇಲ್ಲಿಂದ ಮೆಜೆಸ್ಟಿಕ್ ತನ ಬರೀ ಕಾಲು, ಬರೀ ಕೈ ಹಿಂಗೆ ತೋರಿಸ್ತಿರ್ತಾರೆ. ಆರ್ಟ್ ಫಿಲ್ಮ್ ಏನೋ ಅನ್ನಂಗಿಲ್ಲ ಅವಕ್ಕೆ. ನಮ್ಮಲ್ಲಿ ಅವು ಯಾವಾಗ ಬರ್ತಾವಂದ್ರೆ ಆಯ್ತವಾರ ದಿವಸ ಮಧ್ಯಾಹ್ನ 1:00 ಬರ್ತಾವ್ರಿ. ಪ್ರಾದೇಶಿಕ ಭಾಷಾ ಚಲನಚಿತ್ರ ಅಂತೇಳಿ ಕಾಂಡವು ಇಲ್ಲಿಕ್ರಿಲ್ಲ. ಸುಮ್ಮನೆ ಹಚ್ಬೇಕು ಅವು. ಅವನ್ನ ನೋಡಿದ್ರೆ ಏನಾಕೈತೆ ಅನ್ನೋದಕ್ಕೆ ಆ ಪ್ರಾದೇಶಿಕ ಭಾಷಾ ಚಲನಚಿತ್ರಕ್ಕೆ ಪರ್ಮನೆಂಟ್ ಒಬ್ಬರು ಪ್ರಾಯೋಜಕರದಾರ. ನೀವು 1:00 ನೋಡಿರ್ಬೇಕಾರೆ ಆಯ್ತವಾರ ದಿವಸ. ಯಾರವರು? ಅಮೃತಾಂಜನ್ ಬಾಂಬ್ ಲಿಮಿಟೆಡ್. ಎಷ್ಟು ಮ್ಯಾಚ್ ಆಗೈತ್ರಿ ಆ ಸಿನಿಮಾಕ್ಕೆ ಅವರಿಗೆ. ತಲಾಂತರಿಂದ ನಡ್ಕೊಂಡು ಬಂದೈತೆ ಅದು ಸಂಪ್ರದಾಯ ಅವ್ರದ್ದು. ಇವತ್ತಿಗೂ ಹಂಗೈತದು. ಹಂಗೆ ಸಿನಿಮಾ ತೆಗಿಯಕ್ಕೆ ಹೋಗೇನ್ರಮ್ಮ. ಬೋಲ್ಮಾ ಕಹಾ ಗಯಾ ರಾಮ್, ಬರೀ ಕೈಗಳಲ್ಲಾಡೋದು. ಬೋಲ್ಮಾ ಕಹಾ ಗಯಾ ರಾಮ್, ಬರೀ ತುಟಿಗಳಲ್ಲಾಡೋದು. ಬೋಲ್ಮಾ ಕಹಾ ಗಯಾ ರಾಮ್, ಬರೀ ಕಾಲುಗಳಲ್ಲಾಡೋದು. ಬೋಲ್ಮಾ ಕಹಾ ಗಯಾ ರಾಮ್ ಅಂತ 4ನೇ ಬಾರಿಗೆ ಭರತ ಕೇಳಿದಾಗ ಕೈ ಉತ್ತರ ಕೊಡ್ಲಿಲ್ರಿ. ಥಿಯೇಟರ್ನಾಗ ಒಬ್ಬ ಬೋಲ್ಗೆ ಹಲ್ಕಾ ರಾಂಡ್, ಬೋಲ್ಗೆ ಹಲ್ಕಾ ರಾಂಡ್ ಕಿದರ್ ಬೇಜ ರಾಮ್ ಕೋ ಅಂತ ಒದರಿ ಬಿಟ್ಟನ್ರಿ. ಇಡೀ ಥಿಯೇಟ್ರೇ ಸ್ತಂಭೀಭೂತ ಆಗೋಯ್ತು. ಯಾರಿವನಿಗೆ ಕೂಗಿದವನು? ಲೈಟ್ ಹಾಕಿದ್ರು, ಪ್ರೊಜೆಕ್ಟರ್ ಆಫ್ ಮಾಡಿದ್ರು. ಪಕ್ಕದಲ್ಲಿ ನೋಡ್ತಾರೆ ಬೀಚಿಯವರು, ಕೂಗಿದವನು ಬೇರೆ ಯಾರು ಅಲ್ಲ, ಇವ್ರನ್ನ ಕರ್ಕೊಂಬಂದು ಜಟಕ ಸಾಹಬಿ. ಕ್ಯಾ ರೇ ಸಾಹಿಬು ಕ್ಯಾ ಹುವಾ ಅಂತ ಕೇಳಿದ್ರು. ತುಮ್ ಚುಪ್ ರಹೋ ಸಾಬ್, ಮೈ 5 बार देखी है पिक्चर, हर एक बार वैसी चोता, ये पूछना नहीं छोड़ता, वो जल्दी नहीं बोलता. 5 ಸಲ ನೋಡೇನ್ರಿ ಅವ ಪಿಕ್ಚರ್. ಬೀಚಿ ಬರೀತಾರ, ಇವನಿಗೆ ಯಾರು ಮುಸಲ್ಮಾನ ಅನ್ನಬೇಕು? ಎಷ್ಟು ಗೌರವ ಇವನಿಗೆ ರಾಮನ ಮೇಲೆ. ಇವ ಒಂದು ವೇಳೆ ಹೊರಗೆ ಏನಾದರೂ ಕೈ ಇವನ ಕೈಯಾಗಿ ಸೇಕಿದ್ರ ಆಕಿ ಕೈಯ ಕಾಲ ಗ್ಯಾರಂಟಿ ಮುರಿತಿದ್ದ ಅವ. ಆವತ್ತಿನಿಂದ ಬೀಚಿ ಅಂತಾರ, ನಿಜವಾದ ಸ್ವಾರಸ್ಯ ಸಿಗಬೇಕು ಸ್ನೇಹಿತರೆ ಅಂದರೆ 3rd ಕ್ಲಾಸ್ನಲ್ಲಿ ಸಾಮಾನ್ಯ ಜನರ ಜೊತೆ ಬೆರೀಬೇಕು.